ದೇಶದ ಮೊದಲ ಮುಂಬೈ ಹವಾಮಾನ ಸಪ್ತಾಹ ಕಾರ್ಯಾಗಾರ ಮುಂಬೈ ನಗರದ ಪ್ರತಿಷ್ಠಿತ ಜಿಯೋ ವರ್ಲ್ಡ್ ಕನ್ವೆನ್ಷನ್ ಸೆಂಟರ್ನಲ್ಲಿ ನಡೆಯಿತು. ಮಹಾರಾಷ್ಟ್ರ ಸರ್ಕಾರದ ನೇತೃತ್ವದಲ್ಲಿ ನಡೆದ 2 ದಿನಗಳ ಕಾರ್ಯಾಗಾರದಲ್ಲಿ ವಿವಿಧ ದೇಶಗಳ ಗಣ್ಯರ ಜೊತೆ ಕರ್ನಾಟಕ ರಾಜ್ಯದ ಪ್ರತಿನಿಧಿಗಳಾಗಿ ಸುದೀಪ್, ರಾಜ ಹುಣಸೂರ್, ಹಿರಿಯ ಪತ್ರಕರ್ತ ಎಡ್ತೊರೆ ಮಹೇಶ್, ಮಮತಾ ತಳವಾರ್ ಹಾಗೂ ಸೂರ್ಯನಾರಾಯಣ ರಾವ್ ಪಾಲ್ಗೊಂಡಿದ್ದರು. ಹವಾಮಾನ ಬದಲಾವಣೆಯ ಪರಿಣಾಮಗಳನ್ನು ತಡೆಗಟ್ಟುವಲ್ಲಿ ಕೈಗೊಳ್ಳಬಹುದಾದ ಕಾರ್ಯತಂತ್ರಗಳ ಕುರಿತು ಚರ್ಚಿಸಲಾಯಿತು. ಮುಂಬರುವ ದಿನಗಳಲ್ಲಿ ಕರ್ನಾಟಕ ರಾಜ್ಯದ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನಮ್ಮ ಹಳ್ಳಿಯನ್ನು ಉಳಿಸೋಣ ಅಭಿಯಾನದ ಹೆಸರಿನಲ್ಲಿ ಹವಾಮಾನ ಕ್ರಿಯಾ ಸಮಿತಿಗಳನ್ನು ರಚಿಸಿ ಗ್ರಾಮ ಸಭೆಗಳನ್ನು ಬಲಿಷ್ಠಗೊಳಿಸುವ ಮತ್ತು ಸರ್ಕಾರಕ್ಕೆ ಕ್ರಿಯಾ ಯೋಜನೆಯನ್ನು ತಯಾರಿಸಿ ನೀಡುವ ಪೂರಕ ವಾತಾವರಣವನ್ನು ಸೃಷ್ಟಿಸಲು ನಿರ್ಣಯಗಳನ್ನು ಕೈಗೊಳ್ಳಲಾಯಿತು. ಆಸೆಟ್ ಸಂಸ್ಥೆಯ ಮುಖ್ಯಸ್ಥರಾದ ವಿನಿತಾ ಹಾಗೂ ಕರ್ನಾಟಕ ಕಾರ್ಯಕ್ರಮ ವ್ಯವಸ್ಥಾಪಕರಾದ ಸುದೀಪ್ ಮುಂಬೈ ಕ್ಲೈಮೇಟ್ ವೀಕ್ ಕುರಿತ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ನಂತರ ನಡೆದ ಅಸರ್ ಸಂಸ್ಥೆಯ ಪ್ರತಿನಿಧಿ ಅಧಿವೇಶನದಲ್ಲಿ ಹವಾಮಾನ ಬದಲಾವಣೆಯ ಪರಿಣಾಮಗಳನ್ನು ತಡೆಗಟ್ಟಲು ಬಲಿಷ್ಠವಾದ ಆಂದೋಲನವನ್ನು ಕಟ್ಟುವ ನಿರ್ಣಯವನ್ನು ಕೈಗೊಳ್ಳಲಾಯಿತು. ವಿಶೇಷವಾಗಿ ಕರ್ನಾಟಕದ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನಮ್ಮ ಹಳ್ಳಿಯನ್ನು ಉಳಿಸೋಣ ಎಂಬ ಅಭಿಯಾನದೊಂದಿಗೆ ಹವಾಮಾನ ಕ್ರಿಯಾ ಸಮಿತಿಗಳನ್ನು ರಚಿಸಿ ಗ್ರಾಮ ಸಭೆಗಳನ್ನು ಗಟ್ಟಿಗೊಳಿಸಲು ನಿರ್ಣಯವನ್ನು ಕೈಗೊಳ್ಳಲಾಯಿತು. ಹಳ್ಳಿಗಳ ಉಳಿವಿಗೆ ಅನುಕೂಲವಾಗುವಂಥ ಮಣ್ಣು, ನೀರು, ಅರಣ್ಯ, ಜೀವ ಸಂಪತ್ತು ಹಾಗೂ ಜೀವನೋಪಾಯ ಚಟುವಟಿಕೆಗಳ ಸಂರಕ್ಷಣೆಗೆ ಪೂರಕವಾದ ಕ್ರಿಯಾ ಯೋಜನೆಯನ್ನು ತಯಾರಿಸಿ ಸರ್ಕಾರಕ್ಕೆ ಸಲ್ಲಿಸುವ ನಿರ್ಣಯವನ್ನು ಕೈಗೊಳ್ಳಲಾಯಿತು. ಜಿಲ್ಲಾ ಪಂಚಾಯತಿಯಿಂದ ಲೆಟರ್ ಬಂದು ಒಂದು ಕಾರ್ಯಾಗಾರ ಇದೆ ತಾಲೂಕ್ ಪಂಚಾಯಿತಿಯಲ್ಲಿ. ಅಸರ್ ಮತ್ತು ಗ್ರಾಮ ವಿಕಾಸ್ ಸಂಸ್ಥೆ ಜೊತೆಗೆ ಒಂದು ಕಾರ್ಯಾಗಾರ ಇದೆ, ಬರಬೇಕು. ಹವಾಮಾನ ಬದಲಾವಣೆ ಇಂದಾದಂಥ ದುಷ್ಪರಿಣಾಮಗಳು ಪರಿಹಾರಗಳಿಗೆ ಸಂಬಂಧಪಟ್ಟಂಗೆ ತುಂಬ ಏನೋ ಒಂಥರ ಇಂಟ್ರೆಸ್ಟಿಂಗ್ ಆಯಿತು. ಕಾರ್ಯಕ್ರಮಕ್ಕೆ ಹೋದ್ರಿ. ಕಾರ್ಯಕ್ರಮ ಹೋದಾಗ ನಮಗೆ ಗೊತ್ತಾಗಿದ್ದು ನಮ್ಮ ನಿಜವಾದ ಕೆಲಸ ಏನು ಅಂತ, ಗ್ರಾಮ ಪಂಚಾಯತ್ ಸದಸ್ಯರದು, ಗ್ರಾಮ ಪಂಚಾಯತಿಗಳ ನಿಜವಾದ ಕೆಲಸ ಏನು ಅಂತೇಳಿ ಆಗ ನಮ್ಗೆ ಗೊತ್ತಾಯಿತು. ಕಾರ್ಯಾಗಾರದಲ್ಲಿ ನಮಗೆಲ್ಲ ನಿಜವಾದ ಸಮಸ್ಯೆಗಳು ಏನಿದೆ, ರೈತರ ಸಮಸ್ಯೆಗಳೇನಿದೆ, ಮಹಿಳೆಯರ ಸಮಸ್ಯೆಗಳೇನಿದೆ, ಮಕ್ಕಳ ಸಮಸ್ಯೆ ಏನಿದೆ, ಆರೋಗ್ಯ ಯಾವ ರೀತಿ ಎಲ್ಲ ಬದಲಾವಣೆಗಳಾಗ್ತಾಯಿದೆ ಹಳ್ಳಿಗಳಲ್ಲಿ, ಗ್ರಾಮಗಳಲ್ಲಿ ಅಂತ ನಮ್ಗೆ ಅದೇ ರೀತಿ ಕಂಪ್ಲೇಂಟ್ಸ್ ಬರ್ತಾ ಇತ್ತು. ನಮಗೆ ಕೃಷಿಕರಾದರೆ ಬಂದರೆ ನಮಗೆ ಬೆಳೆ ಸರಿಯಾಗಿ ಆಗ್ತಾ ಇಲ್ಲ, ಮಹಿಳೆಯರು ಮಕ್ಕಳು ನಮ್ಗೆ ಆರೋಗ್ಯಗಳು ಸರಿ ಇರ್ತಾ ಇಲ್ಲ ಅಂತ ಬಂದಾಗ ನಮ್ಮ ಕೈಲಿ ಯಾವ ಥರ ಪರಿಹಾರ ಸೂಚಿಸೋಕೆ ಆಗ್ತಾ ಇರಲಿಲ್ಲ. ಇದೆಲ್ಲ ನಮ್ಗೆ ಸಂಬಂಧಪಟ್ಟಿದ್ದೆಲ್ವೇನೋ ಅಂತ. ಆದರೆ ಈ ಸಂಸ್ಥೆ ಜೊತೆ ಕಾರ್ಯಾಗಾರ ಆದಮೇಲೆ ನಮಗೆ ಗೊತ್ತಾಗಿದ್ದು ಇದೆಲ್ಲವೂ ನಮ್ಮದೇ ಕೆಲಸ ಅಂಥೇಳಿ. ಆ ನಿಟ್ಟಿನಲ್ಲಿ ಕಾರ್ಯಾಗಾರ ಆಯಿತು. ಕಾರ್ಯಾಗಾರದಲ್ಲಿ ಹಲವಾರು ಅಂಶಗಳು, ವಿಷಯಗಳು ಚರ್ಚೆ ಆಯಿತು. ಸಣ್ಣ ಸಣ್ಣ ಗುಂಪುಗಳು ಇಟ್ಕೊಂಡು ನಮ್ಮ ಮಧ್ಯೆ ಚರ್ಚೆ ಮಾಡಿದ್ರು, ಪ್ರಶ್ನೆಗಳು ಹಾಕಿದ್ರು, ನಮ್ಮ ಕಡೆಯಿಂದ ಉತ್ತರ ತೊಗೊಂಡ್ರು. ನಮಗೆ ಗೊತ್ತಾಯಿತು ಏನು ಕೆಲಸ ಮಾಡಬೇಕು ಅಂಥೇಳಿ. ಈ ಥರ ಅಸರ್ ಸಂಸ್ಥೆಯವರು ಮತ್ತು ಗ್ರಾಮ ವಿಕಾಸ 6 ತಾಲೂಕುಗಳಲ್ಲಿ ಈ ಥರ ಕಾರ್ಯಾಗಾರಗಳನ್ನು ಮಾಡಿ 154 ಪಂಚಾಯಿತಿಗಳಿಂದ ಆಯ್ಕೆ ಮಾಡಿದ ಪ್ರತಿನಿಧಿಗಳನ್ನು, PDOಗಳನ್ನ ಕರೆದು ಆಯ್ಕೆ ಮಾಡಿ ಏನೆಲ್ಲ ಆಗಬೇಕು, ಹವಾಮಾನ ಬದಲಾವಣೆಯಲ್ಲಿ ಏನೆಲ್ಲ ಆಗಿದೆ, ಏನು ಸರಿ ಮಾಡ್ಕೊಬೇಕು ಅನ್ನೋ ವಿಚಾರವಾಗಿ ಚರ್ಚೆ ಆಯಿತು. ಸಂವಾದ ಮಾಡಿದ್ರು. ಅವರ ಅನುಭವಗಳು ಸಹ ತಗೊಂಡು ನಾವೇನು ಅಂದ್ಕೊಂಡಿದ್ರಿ ಬರೀ ನಾವು ಮಾತ್ರ ಕೆಲಸ ಮಾಡಬೇಕು, ಉಳಿದವ್ರು ಕೆಲಸ ಮಾಡೋಕ್ಕೆ ನಿರ್ಣಯಗಳನ್ನು ಮಾಡಿದ್ದಾರೆ. ಹಾಗಾಗಿ ನಾವು ಅಸರ್ ಮತ್ತು ಗ್ರಾಮ ವಿಕಾಸ್ ಸಂಸ್ಥೆಗೆ ನಾವು ಧನ್ಯವಾದಗಳನ್ನು ವ್ಯಕ್ತಪಡಿಸ್ತೀವಿ. ಇದರ ಪರಿಣಾಮ ನನ್ನ ಕೊನೆ ಕನ್ಕ್ಲೂಷನ್ ಅದಾದಮೇಲೆ ಇನ್ನು 3 ಎಕರೆ ಸಹ ಬೇರೆ ಅದನ್ನು ಗುರುತಿಸಿದ್ರಿ, ಗುಂಡುತೋಪು, ಅಲ್ಲಿ ಗಿಡ ನೆಡುವಂಥ ಕೆಲಸವನ್ನು ಮಾಡಬೇಕು ಅಂದ್ಕೊಂಡಿದ್ವಿ. ಹಾಗಾಗಿ ಇಲ್ಲಿ ಪರಿಸ್ಥಿತಿ ಏನಿದೆ ಅಂತ ತಿಳ್ಕೊಂಡು ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಕೂಡ ಸ್ವಲ್ಪ ಪರಿಸರದ ಬಗ್ಗೆ Karnataka-nalli, we are actually organizing conference of panchayats in many different places. Kolarnalli shuru madidvi, and interestingly Kolarnalli all the panchayat leaders came together and made a manifesto of what they want to see as change from a climate lens. Similarly, we are also going to other districts in the state and we are looking to make this a vision for climate action ground up in Karnataka. Vision 100 is what we are looking at for 100 districts to come together and talk about what they need to do. And we are beginning in Kolar, and we are very happy that leaders from Kolar are actually here at Mumbai Climate Week to talk about what is happening, not just for Karnataka but also for India and the world. ಮುಂಬೈ ಕ್ಲೈಮೇಟ್ ವೀಕು ನಮಗೊಂದು ಆಪರ್ಚುನಿಟಿ ಥರ ಬಂದಿದೆ. ನಾವು ಮಾಡ್ತಾ ಇರೋ ಕೆಲಸನ, ಅಸರ್ ಮಾಡ್ತಾ ಇರೋ ಕೆಲಸ, ಪಂಚಾಯತಿಗಳಲ್ಲಿ ಏನೇನಿದೆ ಅದನ್ನೆಲ್ಲ ನಾವು ಇಲ್ಲಿ ತಂದು ಜನರ ಜೊತೆ ಹಂಚ್ಕೊಂಡು
ಅದೇ ಥರ ಅವರು ಅವ್ರು ಮಾಡಿರೋ ಕೆಲಸಗಳು ನಮ್ಮ ಜೊತೆ ಹಂಚ್ಕೊಳ್ತಿದ್ದಾರೆ. ಇದೊಂಥರ ಕ್ರಾಸ್ ಲರ್ನಿಂಗ್ ಪ್ಲ್ಯಾಟ್ಫಾರ್ಮ್ ಆಗಿ ಬಂದಿದೆ ನಮಗೆ. ಅದೇ ರೀತಿ ಪಂಚಾಯತಿಗಳನ್ನ ಹೆಂಗೆ ನಾವು ಕ್ಲೈಮೇಟ್ ಚೇಂಜಲ್ಲಿ ಫ್ರಂಟಿಯರ್ ಆರ್ಗನೈಸೇಷನ್ಸ್ ಥರ ಹೆಂಗೆ ನೋಡ್ಬೋದು ಅನ್ನೋ ಒಂದು ನಮಗೆ ಪ್ರೆಸೆಂಟ್ ಮಾಡೋಕ್ಕೆ ಆಪರ್ಚುನಿಟಿ ಸಿಕ್ಕಿದೆ. ಇಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ಸರ್ಕಾರಗಳಿಂದ ಬೇರೆ ಬೇರೆ ಐಡಿಯಾಸ್ ತೊಗೊಂಡು ಬಂದಿರೋರಿದ್ದಾರೆ. ಸೊ ಅದನ್ನು ನಾವು ಹೆಂಗೆ ಮುಂದುವರ್ಸ್ಕೊಂಡು ಹೋಗೋದನ್ನು ನಾವು ಇಲ್ಲಿ ಕಲಿತಾ ಇದ್ದೀವಿ. ಥ್ಯಾಂಕ್ ಯು. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.